ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 24ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ದೇವರ ವಾಕ್ಯವನ್ನು ಸೇವಿಸಿರಿ, ಆಗ ಆಕೆಯ ಆತ್ಮವು ಹಿಂತಿರುಗಿತು ಮತ್ತು ಅವಳು ತಕ್ಷಣ ಎದ್ದಳು. ಆಕೆಗೆ ತಿನ್ನಲು ಏನಾದರೂ ಕೊಡುವಂತೆ ಆತನು ಆಜ್ಞಾಪಿಸಿದನು. ಲೂಕ 8:55. ಆಕೆಗೆ ತಿನ್ನಲು ಏನಾದರೂ ಕೊಡು. ಇವು ಯಾಯೀರನ ಮಗಳನ್ನು ಸತ್ತವರೊಳಗಿಂದ ಎಬ್ಬಿಸಿದಾಗ ಕರ್ತನಾದ ಯೇಸು ಹೇಳಿದ ಮಾತುಗಳಾಗಿದ್ದವು. ಈ ಆಜ್ಞೆಯು ಕೇವಲ ಸಲಹೆಯಾಗಿರಲಿಲ್ಲ, ಆದರೆ ಆಕೆಯ ಹೆತ್ತವರಿಗೆ ನೀಡಿದ ಆಜ್ಞೆಯಾಗಿತ್ತು. ದೇಹದ ಆರೋಗ್ಯ ಮತ್ತು ಬಲಕ್ಕೆ ಆಹಾರ ಅತ್ಯಗತ್ಯ. ಸರಿಯಾದ ಪೋಷಣೆ ಇಲ್ಲದೆ ದೇಹವು ದುರ್ಬಲಗೊಳ್ಳುತ್ತದೆ, ಅದರ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ಅದು ಅನಾರೋಗ್ಯಕ್ಕೆ ಗುರಿಯಾಗುತ್ತದೆ. ಯಾಯೀರನ ಮಗಳ ಸಾವಿಗೆ ಕಾರಣವನ್ನು ಸತ್ಯವೇದವು ನಿರ್ದಿಷ್ಟಪಡಿಸದಿದ್ದರೂ ಯೇಸುವಿನ ಆಜ್ಞೆಯು ಆಹಾರದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ದೈಹಿಕ ಮತ್ತು ಆಧ್ಯಾತ್ಮಿಕ ಎರಡೂ. ದೇಹವು ಬದುಕುಳಿಯಲು ಆಹಾರದ ಅಗತ್ಯವಿರುವಂತೆಯೇ ಆತ್ಮವು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ದೇವರ ವಾಕ್ಯದಿಂದ ಪೋಷಣೆಯ ಅಗತ್ಯವಿದೆ. ಆತ್ಮವು ಈ ಆಧ್ಯಾತ್ಮಿಕ ಪೋಷಣೆಯಿಂದ ವಂಚಿತವಾದಾಗ ಅದು ದುರ್ಬಲವಾಗುತ್ತದೆ ಮತ್ತು ಪಾಪ ಪ್ರಲೋಭನೆಯು ದಾಳಿಗೆ ಗುರಿಯಾಗುತ್ತದೆ. ಕರ್ತನೇ, ನನಗೆ ಕರುಣೆ ತೋರಿಸು, ನನ್ನ ಪ್ರಾಣವನ್ನು ಗುಣಪಡಿಸು, ಯಾಕೆಂದರೆ ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ದಾವೀದನು ಕೂಗಿದನು. ಕೀರ್ತನೆಗಳು 41:4. ಅವನ ಪ್ರಲಾಪವು ದೈಹಿಕ ಹಸಿವಿನ ಬಗ್ಗೆ ಅಲ್ಲ, ಬದಲಾಗಿ ಪಾಪದಿಂದ ನುಂಗಿದ ಆತ್ಮದ ಬಗ್ಗೆ. ಪಾಪವು ತನ್ನ ಆಂತರಿಕ ಅಸ್ತಿತ್ವವನ್ನು ಬರಿದು ಮಾಡಿದೆ ಎಂದು ಗುರುತಿಸಿ ಅವನು ತನ್ನ ಆತ್ಮದ ಗುಣಪಡಿಸುವಿಕೆಗಾಗಿ ಬೇಡಿಕೊಂಡನು. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ಯೆಹೆಜ್ಕೇಲ 18:20 ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಜೀವಂತವಾಗಿ ಕಾಣಿಸಿಕೊಂಡರೂ ಪಶ್ಚಾತ್ತಾಪ ಪಡದ ಪಾಪದಿಂದಾಗಿ ಅವನ ಆತ್ಮವು ಆಧ್ಯಾತ್ಮಿಕ ಸಾವಿನ ಸ್ಥಿತಿಯಲ್ಲಿರಬಹುದು. ಆತ್ಮಕ್ಕೆ ಪುನರುಜ್ಜೀವನದ ಅಗತ್ಯವಿದೆ ಮತ್ತು ದೇವರ ವಾಕ್ಯಕ್ಕೆ ಮಾತ್ರ ದೇಹ ಮತ್ತು ಆತ್ಮ ಎರಡನ್ನು ಪುನಃಸ್ಥಾಪಿಸುವ ಮತ್ತು ನವೀಕರಿಸುವ ಶಕ್ತಿ ಇದೆ. ಚಿಕ್ಕ ಹುಡುಗಿಯೇ ಎದ್ದೇಳು ಎಂದು ಯೇಸು ಹೇಳಿದಾಗ ಅವನ ವಾಕ್ಯವು ಯಾಯೀರನ ಮಗಳನ್ನು ಮತ್ತೆ ಜೀವಕ್ಕೆ ತಂದಿತು. ಆದಾಗ್ಯೂ ಅವಳು ಬದುಕುವುದನ್ನು ಮುಂದುವರಿಸಲು ಅವಳಿಗೆ ಆಹಾರದ ಅಗತ್ಯವಿತ್ತು. ಅದೇ ರೀತಿ ದೇವರ ವಾಕ್ಯವು ತಮ್ಮ ಆತ್ಮಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ನಿರಂತರ ಪೋಷಣೆ ಅಗತ್ಯ. ಸತ್ಯವೇದವು ದೇವರ ವಾಕ್ಯವನ್ನು ಆಹಾರಕ್ಕೆ ಹೋಲಿಸುತ್ತದೆ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ಆದರೆ ಕರ್ತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕಬೇಕು. ಧರ್ಮೋಪದೇಶ ಕಾಂಡ 8:3, ಮತ್ತಾಯ 4:4. ನವಜಾತ ಶಿಶುಗಳಂತೆ ನೀವು ಬೆಳೆಯುವಂತೆ ವಾಕ್ಯದ ಶುದ್ಧ ಹಾಲನ್ನು ಬಯಸಿ. 1 ಪೇತ್ರ 2:2. ದೇವರ ಮಕ್ಕಳೇ, ನಿಮ್ಮ ದೇಹಕ್ಕೆ ದೈನಂದಿನ ಪೋಷಣೆಯ ಅಗತ್ಯವಿರುವಂತೆಯೇ ನಿಮ್ಮ ಆತ್ಮಕ್ಕೂ ಸಹ ದೇವರ ವಾಕ್ಯವನ್ನು ಪೋಷಿಸಿ. ಅದು ನಿಮ್ಮನ್ನು ಬಲಪಡಿಸಲು, ಮಾರ್ಗದರ್ಶನ ಮಾಡಲು ಮತ್ತು ಪೋಷಿಸಲು ಅನುವು ಮಾಡಿಕೊಡುತ್ತದೆ. ಆತನ ವಾಕ್ಯದಲ್ಲಿ ಜೀವನ ಮತ್ತು ಶಾಶ್ವತತೆ ಎರಡಕ್ಕೂ ಅಗತ್ಯವಾದ ಪೋಷಣೆಯನ್ನು ನೀವು ಕಂಡುಕೊಳ್ಳುವಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿನ್ನ ಮಾತುಗಳು ನನ್ನ ರುಚಿಗೆ ಎಷ್ಟು ಸಿಹಿಯಾಗಿವೆ, ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತ ಸಿಹಿಯಾಗಿವೆ. ಕೀರ್ತನೆಗಳು 119:103. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.